ತಿಳಿಸ್ತಾ ಇದ್ದೀವಿ. ಮಕ್ಕಳು ತಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಇವತ್ತು ಅವರಿಗೆ ವ್ಯಾವಹಾರಿಕ ಜ್ಞಾನವನ್ನು ಅಳವಡಿಸಿಕೊಳ್ಳೋದಕ್ಕಾಗಿ ಈ ವಿದೌಟ್ ಫೈರ್ and they will use their 100% of brain to innovate something new in cooking. ಗ್ರಾಹಕರನ್ನು ಆಕರ್ಷಿಸಿ ಅವುಗಳ ಮಾರಾಟವನ್ನು ಮಾಡಿ ಈ ಮಾರಾಟದ ಕಲೆಯನ್ನು ತಮ್ಮಲ್ಲಿ ಎಂತಹ ಒಂದು ಅದ್ಭುತ ಇದೆ ಅಂತ. And today on the occasion of Republic Day 26th January we have organized food festival. Every school should have some of these kind of skills in once or twice in a year, so that children will have some fun activity during their growth development. That is why we people have the guest also, the combination of science plus commerce. Happy to know that Enlight Public School has come up with such a great idea. Kids are taught not only about organizing events. ಈ ಸ್ಕೂಲ್ ಭಾಳ ಚಲೋ ಅದ. ನಮ್ಮ ಹುಡುಗಿ ಒಂದನೇತದಿಂದ ಇಲ್ಲೇ ಓದ್ಲಿಕ್ಕತ್ತಾಳ. ಫುಡ್ ಫೆಸ್ಟಿವಲ್ ಒಳಗೆ ಎಲ್ಲ ಪ್ರತಿಯೊಂದು ಹುಡುಗರು ಭಾಳ ಚಲೋ ಮಾಡ್ಯಾರ. ಹಾಗಾದ್ರೆ ನಮ್ಮ ಮಗ ಒಂದು ಸ್ವಲ್ಪ ಜಾಸ್ತಿ ಚಲೋ ಮಾಡ್ಯಾನ. ಎಲ್ಲರೂ ಭಾರಿ ಮಸ್ತ್ ಮಾಡ್ಯಾರ ಹುಡುಗರು. ನಮಸ್ಕಾರ, FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ವಿಜಯಪುರದ ಎನ್ಲೈಟ್ ಪಬ್ಲಿಕ್ ಸ್ಕೂಲ್ನಲ್ಲಿ ಫುಡ್ ಫೆಸ್ಟಿವಲ್ ಸಂಭ್ರಮ. ಇನ್ನು ಎನ್ಲೈಟ್ ಪಬ್ಲಿಕ್ ಶಾಲೆಯಲ್ಲಿ ಅದ್ದೂರಿಯಾಗಿ ಫುಡ್ ಫೆಸ್ಟಿವಲ್ ಜರುಗಿತು. ವಿಜಯಪುರ ನಗರದ ಹೊರವಲಯದ ಸಿಂದಗಿ ರಸ್ತೆಯ ಬಸವನಗರ ಹತ್ತಿರವಿರುವ ಬುರಾಣಪುರದ ಎನ್ಲೈಟ್ ಪಬ್ಲಿಕ್ ಸ್ಕೂಲ್ನಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಅತ್ಯಂತ ಸಂಭ್ರಮದಿಂದ ಫುಡ್ ಫೆಸ್ಟಿವಲ್ ಜರುಗಿದ್ದು, ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ, ಜ್ಞಾನ ಮತ್ತು ವ್ಯಾಪಾರ ಕೌಶಲ್ಯಗಳನ್ನು ವೃದ್ಧಿಸುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಫುಡ್ ಫೆಸ್ಟಿವಲ್ ಕಾರ್ಯಕ್ರಮದ ಮುಖ್ಯವಾದ ನೋ ಫೈರ್ ಕುಕಿಂಗ್. ಈ ಆಹಾರ ಮೇಳದ ವಿಶೇಷ ಎಂದರೆ ವಿದ್ಯಾರ್ಥಿಗಳು ಬೆಂಕಿ ಇಲ್ಲದ ಅಡುಗೆ ನೋ ಫೈರ್ ಕುಕಿಂಗ್ ಪರಿಕಲ್ಪನೆಯಡಿ ವಿವಿಧ ಬಗೆಯ ಸ್ವಾದಿಷ್ಟ ತಿಂಡಿ ತಿನಿಸುಗಳನ್ನು ಸಿದ್ಧಪಡಿಸಿದ್ರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅಕ್ಷತಾ ಕುಲಕರ್ಣಿ, ಚಾರ್ಟರ್ಡ್ ಅಕೌಂಟೆಂಟ್ ಸಿಎ ಸುಮಿತ್ ಕುಲಕರ್ಣಿ ಮತ್ತು ಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ರವಿ ಡಿ ಕುಲಕರ್ಣಿ ಅವರು ಜಂಟಿಯಾಗಿ ಮೇಳವನ್ನ ಉದ್ಘಾಟಿಸಿದರು. ಶ್ರೀ ಸಚ್ಚಿದಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ರವಿ ಡಿ ಕುಲಕರ್ಣಿ ಮತ್ತು ಶಾಲೆಯ ಪ್ರಾಂಶುಪಾಲರಾದ ಮೊಹಸೀನಾ ಪರ್ವೀನ್ ಶೇಖ್ ಅವರ ಮಾರ್ಗದರ್ಶನದಲ್ಲಿ ಶಿಕ್ಷಕ ವೃಂದದ ಕಠಿಣ ಪರಿಶ್ರಮದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಯಿತು. ಇದೇ ಸಂದರ್ಭದಲ್ಲಿ ಅತಿಥಿಗಳು ಆಹಾರ ಮೇಳಕ್ಕೆ ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಣವು ಕೇವಲ ಪುಸ್ತಕದ ಜ್ಞಾನಕ್ಕೆ ಸೀಮಿತವಾಗದೆ ವ್ಯಕ್ತಿಯಲ್ಲಿ ನೈತಿಕತೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಬೆಳೆಸಬೇಕು. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರೊಂದಿಗೆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಗೊಂಡು ಅವರು ಉನ್ನತ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಫುಡ್ ಫೆಸ್ಟಿವಲ್ ಈ ಮೇಳದಲ್ಲಿ ವಿವಿಧ ಆಹಾರಗಳನ್ನ ಮಕ್ಕಳು ತಯಾರಿಸಿದ್ರು. ಗಣ್ಯರು ವೀಕ್ಷಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಎನ್ಲೈಟ್ ಪಬ್ಲಿಕ್ ಶಾಲೆಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಪಾಲಕರು ವಿದ್ಯಾರ್ಥಿಗಳು ಹಾಕಿದ್ದ ವಿವಿಧ ಸ್ಟಾಲ್ಗಳಿಗೆ ಭೇಟಿ ನೀಡಿ ಆಹಾರವನ್ನ ಸವಿದು ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಶ್ಲಾಘಿಸಿದ್ರು. ಕಾರ್ಯಕ್ರಮದಲ್ಲಿ ಶ್ರೀ ಸಚ್ಚಿದಾನಂದ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರಾದ ಗುರ್ಲಿಂಗಪ್ಪ ಚನ್ವೀರ್, ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಮಾಲ್ಶೆಟ್ಟಿ, ನಿರ್ದೇಶಕರುಗಳಾದ ಧರೀಶ್ ಮಾಲ್ಶೆಟ್ಟಿ, ಶರಣಪ್ಪ ಮಾಲ್ಶೆಟ್ಟಿ ಮತ್ತು ರಮೇಶ್ ಚೆನ್ನವೀರ್ ಈ ಸಂದರ್ಭದಲ್ಲಿ ಮಾತನಾಡಿದರು. ಮಕ್ಕಳು ಮತ್ತು ಪಾಲಕರು, ಶಾಲೆಯ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ಮಕ್ಕಳ ಭವಿಷ್ಯಕ್ಕಾಗಿ ಪಡುತ್ತಿರುವ ಶ್ರಮವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಹಾಗೂ ಪಾಲಕರ ಸಹಾಯದಿಂದ ಈ ಫುಡ್ ಫೆಸ್ಟಿವಲ್ ಅತ್ಯಂತ ಯಶಸ್ವಿಯಾಗಿ ಜರುಗಿತು. Welcome you all for the special day. As Republic Day celebration is almost done, we are starting with some special skills from the children, which is fireless cooking we have held. As a medical professional, I would like to recommend all the parents to have this method of cooking at your home. ಯಾಕೆ ಅಂದ್ರೆ ಮೋಟರ್ ಡೆವಲಪ್ಮೆಂಟ್ ಸ್ಕಿಲ್ಸ್ ಅಂತೀವಿ. ಅದು ಏನು ಅಂದ್ರೆ ಮಕ್ಕಳಲ್ಲಿ ಫೈನ್ ಮೂವ್ಮೆಂಟ್ಸ್, ಹ್ಯಾಂಡ್ ಮೂವ್ಮೆಂಟ್ಸ್ ಆಗಲಿ, ದೇ ವಿಲ್ ಲರ್ನ್ ನ್ಯೂವರ್ ಥಿಂಗ್ಸ್ ಬೈ. ಮಕ್ಕಳಿಗೆ ಮೋಟರ್ ಡೆವಲಪ್ಮೆಂಟ್ ಅಂದ್ರೆ ಕೈ, ಕಾಲು ಮತ್ತೆ ನರಗಳ ದೌರ್ಬಲ್ಯತೆ ಏನು ಬರಲ್ಲ. ಫಸ್ಟ್ ಆಫ್ ಆಲ್ ದೇ ವಿಲ್ ನಾಟ್ ಬಿ ಹ್ಯಾವಿಂಗ್ ದೋಸ್ ಸ್ಕಿಲ್ಸ್, ಫೈನ್ ಮೂವ್ಮೆಂಟ್ಸ್ ಆಗಲಿ, ಕಾಲಿಂದಾಗ್ಲಿ, ಕೈಯಿಂದಾಗ್ಲಿ, and they will use their 100% of brain
to innovate something new in cooking, find moments in mending, peeling ಆಗಲಿ ಅಥವಾ ಗ್ರೇಟಿಂಗ್ ಆಗಲಿ ಅದರಲ್ಲೆಲ್ಲ ಏನಾದ್ರೂ ಹೊಸದನ್ನು ಕಂಡು ಹಿಡಿದು ಅದನ್ನ ಕುಕ್ಕಿಂಗ್ ಅಲ್ಲಿ ಹಾಕಿ ದೇ ಹ್ಯಾವ್ ನ್ಯೂ ಸ್ಕಿಲ್ಸ್ in cooking, and in that way they will develop some motor movements which will help in their growth, brain development, muscle development. ಮುಂದೆ ಆಗ್ಲಿ ಅವ್ರಿಗೆ ನರ ದೌರ್ಬಲ್ಯತೆ ಬರಲ್ಲ, ಏನು ರೋಗ ರುಜಿನಗಳು ಬಂದಂಗೆ. ಆಮೇಲೆ they will know the fuel management in the home. As we are heading ahead, ನಮ್ಮ earth ಅನ್ನೋ ಗ್ಲೋಬಲ್ ಆಗಲಿ there is some deficiency of water, fuel and carbon dioxide in the environment ಹೆಚ್ಚಾಗ್ತಿದೆ. ಅದಕ್ಕೆಲ್ಲ ಒಂದು ತಡೆಗಡೆ ಹೆಂಗ್ ಮಾಡ್ಬೇಕು, ಅದನ್ನ ಹೆಂಗ್ ಮೇಂಟೈನ್ ಮಾಡಿ ಅವರು ತಮ್ಮ ಮುಂದಿನ ಭವಿಷ್ಯಕ್ಕೆ ಹೆಂಗೆ ಅದನ್ನೆಲ್ಲ ಕಮ್ಮಿ ಮಾಡ್ಕೊಂಡು ಎಷ್ಟು ಎಫಿಷಿಯಂಟ್ ಆಗಿ ದೇ ಕ್ಯಾನ್ ಯೂಸ್ ಇನ್ ದೇರ್ ಹೌಸ್ ಹೋಲ್ಡ್ ಚೋರ್ಸ್ ಅನ್ನೋದು ಒಂದು ಕಲೆಯನ್ನು ಮಕ್ಕಳಿಗೆ ಈ ಮೂಲಕ ನಾವು ಬೆಳೆಸಕ್ಕೆ ಇಷ್ಟಪಟ್ಟು ಎವ್ರಿ ಸ್ಕೂಲ್ ಶುಡ್ ಹ್ಯಾವ್ ಸಮ್ ಆಫ್ ದೀಸ್ ಕೈಂಡ್ ಆಫ್ ಸ್ಕಿಲ್ಸ್ in once or twice in a year, so that children will have some fun activity during their growth development. Thank you so much. ಎಲ್ಲ ಮಕ್ಕಳು ತುಂಬಾ ಇನ್ನೋವೇಟಿವ್ ಆಗಿ ಏನೇನೋ ಮಾಡ್ಕೊಂಡು ಬಂದಿದೆ ತಿನಿಸುಗಳು. ಎಲ್ಲರೂ ಹೆಲ್ಪ್ ಮಾಡಿ ಪೇರೆಂಟ್ಸ್ ಅಂಡ್ ಹ್ಯಾವ್ ಎನ್ಕರೇಜ್ಮೆಂಟ್. ಆಮೇಲೆ ಮಕ್ಕಳು ಮಾಡಿರೋದನ್ನ ಎನ್ಕರೇಜ್ ಮಾಡಿ ಹೆಂಗಿದೆ ಅಂತ ಫೀಡ್ಬ್ಯಾಕ್ ಕೊಡಿ, ಸೊ ದಟ್ ದೇ ಕ್ಯಾನ್ ಯೂಸ್ ದೇರ್ enthusiasm for the next upcoming years also. Thank you so much. Please enjoy. Now I would like to listen to words from our one more guest, Sumit sir. Before that, I would like to introduce him. He is son-in-law of Enlight. Along with that, a well-known CA, chartered accountant, who can explain you about the business skills, entrepreneur skills and all. And this today's Schools Festival, what we people have organized here, not only about the health, hygienic, in addition to this, science plus commerce, both we people are introducing here. They are going to learn how currencies has to use, how they can invest, what sort of profit they can earn, and this can be better explained by the CA. That is why we people have the guest also, the combination of science plus commerce. Now I want to hand over the mic to Sumit sir. Thank you everyone for the warm welcome. When we were growing up, we were always told, people have never thought about money management while they were in school. But today I'm very happy and surprised to know that people are coming up with such a great ideas. Kids, they are like, I guess they may be around 14 years, 12 years. Yes. They have already started, when I gave him money. Yes. Instead of giving me money back, he asked me, how many plates do you want? Yes. So when we were kids, we were scared to, handle money. I'm, very happy to know that, Enlight Public School has come up with such a great idea. Kids are taught not only about, organizing events, they learn a lot from this. It's not only academics. Academics is, part of life, but these are things which help us to lead life very easily. So, in just few words, I would like to, congratulate all the parents for encouraging their kids and supporting them. Thank you. Heartily welcome you all, our Enlight Public School. Today we are celebrating the Food Fest. So, welcome you all. Don't use the original amount. Instead of original amount, use a tokens. The tokens will be given by Chidanand sir at the entrance. ಹುಡುಗರು ಮಸ್ತ್ ಮಾಡ್ಯಾರ, ಭಾಳ ಚಂದ ಮಾಡ್ಯಾವ್ರಿ. ನಾವು ಭಾಳ ಚಂದ ರೊಕ್ಕ ಕೊಟ್ಟು ತಿನ್ನಾಗತ್ತೀವ್ರಿ, ಹಂಗ ತಿನ್ನಾಗತ್ತಿಲ್ಲ.
10 rupees sir only. ಇದು ಬೇಕ್ರಿ ಇದು ಬಿದ್ದಾಗ 50 rupees. ಎಲ್ಲ ಸ್ಕೂಲ್ ಬಂದ ರೇಣುಕಾ ಮೇಡಮ್ ಅವರೇ ಭಾರತಿ ಮೇಡಮ್ ಅವರೇ ಹ್ಯಾಂಗ ಮಾಡ್ಯಾರ ಹುಡುಗರು ಎಲ್ಲರೂ ನಿಮಗೂ ಎಲ್ಲರಿಗೂ ಧನ್ಯವಾದಗಳು. ನೀವು ಚಂದ ಎಲ್ಲ ಸರ್ ಹೆಂಗದ ಟೇಸ್ಟ್? ಭಾರಿ ಮಾಡಿದ್ದಾರೆ. पावभाजी इथले खूप जण आलेत आमच्या शाळेमध्ये, खूप एन्जॉय करत आहेत सगळे. खूप छान वाटलं आम्हाला. थँक्यू. फूड फेस्टिवल में तो अपना स्वाद का सर स्वाद का सर हाथ हो या मिठाई सबका है कमाल. फूड फेस्टिवल बना खुशियों का सवाल सवाल सवाल. ನಮ್ಮ ಹುಡುಗ ಮಾಧವ ನಾಡಿಗೇರ್ ಅಂತೇಳಿ 5ನೇ ತರಗತಿ ಓದ್ತಾನ. ನಾವು ಅಂಕ್ಲಿಕರ್ ಲೇಔಟ್ನಿಂದ ಅಲ್ಲಿಂದ ಕಳಿಸ್ತೇವೆ ನಮ್ಮ ಹುಡುಗನ. ಫಸ್ಟ್ ಇಯರ್ ಇದು ನಮ್ಮ ಹುಡುಗಂದು ಇಲ್ಲೇ. ಸೊ ನಮಗೂ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್. ಎಲ್ಲ ಹುಡುಗರು ಚಲೋ ಮಾಡ್ಯಾರ. ಅದ್ರಾಗ ಬರೀ ನಮ್ಮ ಮಗ ಸ್ವಲ್ಪ ಜಾಸ್ತಿ ಚಲೋ ಮಾಡ್ಯಾನ. ಎಲ್ಲರೂ ಭಾರಿ ಮಸ್ತ್ ಮಾಡ್ಯಾರ ಹುಡುಗರು. ನಮಗಂತೂ ಫುಲ್ ಖುಷಿಯಾಗ್ಯಾವ. ನಾವು ಇಲ್ಲಿ ಈ ಸ್ಕೂಲಿಗೆ ಹಾಕಿನೂ ಆಯಿತು, ಇದು ಫುಡ್ ಫೆಸ್ಟಿವಲ್ ಇದನ್ನ ನೋಡಿ ನಮಗೂ ಭಾಳ ಸಂತೋಷ ಆಗ್ಯದ. ನಮ್ದು ಫಸ್ಟ್ ಇಯರ್ ರೀ. ನಮಗಂತೂ ನಮ್ಮ ಹುಡುಗ ಚಲೋ ಇದು ಮಾಡ್ಯಾನ, ಸ್ಕೋರು ಮಾಡ್ಲಿಕ್ಕತ್ತಾನ. ಆಮೇಲೆ ಸ್ವಲ್ಪ ಇನ್ನು ಮುಂದೆ ಬಂದಾನ. ಆ್ಯಕ್ಟಿವಿಟಿ ಇದು ಎಲ್ಲನೂ ಚಲೋ ಆಗ್ಯದ. ಇನ್ನು ಅಪ್ಕಮಿಂಗ್ ಇಯರ್ಸ್ ಇನ್ನೂ ಜಾಸ್ತಿ ಇದಾಗ್ತಂತೇಳಿ ಹೋಪ್ಸ್ ಇಟ್ಕೊಂಡೆ. ನಂದು ಹೆಸರು ವಿಜಯಶ್ರೀ ನಾಡಿಗೇರ್ ಅಂತೇಳಿ. ನಮಸ್ಕಾರ, ನನ್ನ ಹೆಸರು ಶ್ರೀಯಾ ಅಂಕ್ಲಿಕರ್ ಅಂತ. ನಮ್ಮ ಮಗಳು ಅಂಕ್ಲಿಕರ್ ಲೇಔಟಿಂದ ಬರ್ತಾಳ. ನಾವು ಅಂಕ್ಲಿಕರ್ ಅಲ್ಲಿದ್ದು. ಈ ಸ್ಕೂಲ್ ಭಾಳ ಚಲೋ ಅದ. ನಮ್ಮ ಹುಡುಗಿ 1ನೇತದಿಂದ ಇಲ್ಲೇ ಓದ್ಲಿಕ್ಕತ್ತಾಳ. ಫುಡ್ ಫೆಸ್ಟಿವಲ್ ಒಳಗೆ ಎಲ್ಲ ಪ್ರತಿಯೊಂದು ಹುಡುಗರು ಭಾಳ ಚಲೋ ಮಾಡ್ಯಾರ. ಎಲ್ಲ ಐಟಮ್ಸ್ ಭಾರಿ ಆಗ್ಯಾವ. ನಮ್ಮ ಹುಡುಗಿನೂ ಎಲ್ಲ ಇದ್ರೊಳಗೆ ಬಿಸ್ಕಿಟ್ ಕೇಕ್ ಮಾಡಿದ್ಲು. ಚಲೋ ಎಕ್ಸ್ಪೀರಿಯನ್ಸ್ ಚಲೋ ಅದ. ಎಲ್ಲ ಚಲೋ. ನಾನು ಡಾಕ್ಟರ್ ರವಿ ಡಿ ಕುಲಕರ್ಣಿ, ಅಧ್ಯಕ್ಷರು ಶ್ರೀ ಸಚ್ಚಿದಾನಂದ ವಿದ್ಯಾವರ್ಧಕ ಸಂಘ, ರಿಜಿಸ್ಟರ್ಡ್ ವಿಜಯಪುರ. ಇದರ ಅಡಿಯಲ್ಲಿ ಬರುವ ಎನ್ಲೈಟ್ ಪಬ್ಲಿಕ್ ಸ್ಕೂಲ್ ಶಾಲೆ ಪ್ರಾರಂಭವಾಗಿ ಇವತ್ತಿಗೆ 13 ವರ್ಷ ಕಳೀತಾ ಬಂತು. ಪ್ರತಿ ವರ್ಷವೂ ನಾವು ಅನೇಕ ಚಟುವಟಿಕೆಗಳನ್ನು ನಾವು ಕೈಗೊಳ್ತಾ ಇರುತ್ತೇವೆ. ಅದರಂತೆ ಈಗ ರೀಸೆಂಟಾಗಿ ನಮಗೆ ಇದನ್ನು ಫುಡ್ ಫೆಸ್ಟಿವಲ್ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ವಿಜೃಂಭಣೆಯಿಂದ ನೆರವೇರಿಸಲು ಇವತ್ತು ನಾವು ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ. ಮಕ್ಕಳು ತಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಇವತ್ತು ಅವರಿಗೆ ವ್ಯಾವಹಾರಿಕ ಜ್ಞಾನವನ್ನು ಅಳವಡಿಸಿಕೊಳ್ಳೋದಕ್ಕಾಗಿ ಈ ವಿದೌಟ್ ಫೈರ್ ಒಂದು ಕಾನ್ಸೆಪ್ಟಿನ ಮೇಲೆ ಇವತ್ತು ಅನೇಕ ತರಹದ ಫುಡ್ಗಳನ್ನು ಇವತ್ತು ಇದನ್ನು ಮಾಡಿಕೊಂಡು ತಾವೇ ತಯಾರು ಮಾಡಿಕೊಂಡು ಅದನ್ನು ಇವತ್ತಿನ ದಿವಸ ಮಾರುಕಟ್ಟೆಯಲ್ಲಿ ಎನ್ಲೈಟ್ ಪಬ್ಲಿಕ್ ಸ್ಕೂಲ್ ಸಿದ್ಧಪಡಿಸಿರ್ತಕ್ಕಂಥ ಮಾರುಕಟ್ಟೆಯಲ್ಲಿ ಅದನ್ನು ಗ್ರಾಹಕರನ್ನು ಆಕರ್ಷಿಸಿ ಅವುಗಳ ಮಾರಾಟವನ್ನು ಮಾಡಿ ಈ ಮಾರಾಟದ ಕಲೆಯನ್ನು ತಮ್ಮಲ್ಲಿ ಎಂತಹ ಒಂದು ಅದ್ಭುತ ಇದೆ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಇಲ್ಲೇ ಮಕ್ಕಳು ಅರಿತುಕೊಳ್ಳತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದರಂತೆ ಇವತ್ತು ಈ ವಿದೌಟ್ ಫೈರ್ ಇವತ್ತು ಆರೋಗ್ಯದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಅಕ್ಷತಾ ಕುಲಕರ್ಣಿ ಅವರು ಅದರ ಬಗ್ಗೆ ಇವತ್ತಿನ ದಿವಸ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡಿದರು. ಅದರಂತೆ ಇವತ್ತಿನ ದಿವಸ ಈ ಫುಡ್ ಫೆಸ್ಟಿವಲ್ಗೆ ತಾವು ಕರೆನ್ಸಿಗಳನ್ನು ಎಲ್ಲ ಒಂದು ಗ್ರಾಹಕರಿಗೆ ಅದನ್ನು ವಿತರಣೆ ಮಾಡಿ ಆ ಕರೆನ್ಸಿಗಳ ಮೂಲಕ ತಮಗೆ ಇಷ್ಟವಾಗಿರ್ತಕ್ಕಂಥ ಒಂದು ಫುಡ್ಡನ್ನು
ಖರೀದಿ ಮಾಡಿ ಪ್ರತಿಯೊಬ್ಬ ಮಕ್ಕಳಿಗೆ ಇವತ್ತು ಪಾಲಕರು ಸಹಿತ ಇದರಲ್ಲಿ ಪಾಲ್ಗೊಂಡು ಹಾಗೂ ಮ್ಯಾನೇಜ್ಮೆಂಟ್ನವರು ಇದರಲ್ಲಿ ಪಾಲ್ಗೊಂಡು ಅವರನ್ನು ಪ್ರೇರೇಪಿಸುವಂಥ ಒಂದು ಕೆಲಸ ನಮ್ಮ ಶಾಲೆಯಲ್ಲಿ ನಡೆದಿದೆ. ಅವರಿಗೆ ವ್ಯಾವಹಾರಿಕ ಜ್ಞಾನ, ಇವತ್ತು ಆರೋಗ್ಯದ ಜ್ಞಾನ ಹಾಗೂ ಈ ಒಂದು ಸಾಮಾಜಿಕ ಜ್ಞಾನ, ಸಮಾಜದಲ್ಲಿ ಯಾವ ರೀತಿ ನಾವು ಬೆರಿಬೇಕು, ಯಾವ ರೀತಿ ನಾವು ಇವತ್ತು ವ್ಯಾವಹಾರಿಕ ಜ್ಞಾನವನ್ನು ಪಡಿಬೇಕು ಅಂತಕ್ಕಂಥ ಒಂದು ಆರ್ಥಿಕ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಖರೀದಿ ಅಂದ್ರೇನು, ವ್ಯಾಪಾರ ಅಂದ್ರೇನು, ಲಾಭ ಅಂದ್ರೇನು, ಇಂತಹ ಒಂದು ಲಾಭ ನಷ್ಟದ ಒಂದು ಪರಿಪೂರ್ಣ ಜ್ಞಾನವನ್ನು ಅವರಿಗೆ ನೀಡುವ ಒಂದು ಉದ್ದೇಶದಿಂದ ಈ ಫುಡ್ ಫೆಸ್ಟಿವಲ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿದೆ ಅಂತ ನಾನು ಹೇಳಿ ಹಾರೈಸುತ್ತೇನೆ. Welcome Bijapur. Once again, this is Mohsina Parveen, Principal of Enlight Public School, which is located in Basavnagar, Burnapur. Earlier in our news, you people have seen about our annual sports meet. And today, on the occasion of Republic Day, 26th January, we have organized Food Festival. It is exclusively for the students from grade 5 to 9th standard students. This is not only just to sell the products or just to encourage the students in the activity, but here food festival what we people have organized, it is totally fireless cooking it is there, which encourage the students that even if when the parents were not there in their home, very safely what food they can prepare and eat. And we are very thankful for the parents, those who have cooperated with us. And on a large scale, all the parents, those who have gathered here, encourage our students. And thankful to the management for giving me the support to conduct such type of events over here. It's really a wonderful program what it has been happened today. We are very happy. A successful event it has been happened today. Thank you all. And I want Bijapur people's your cooperation. The people you take admission in our school, and please do come and get an holistic development of your child. Thank you. Chief guests. Our today's chief guest were Dr. Akshata Kulkarni and Sumit sir. Dr. Akshata Kulkarni, why it is? Because to explain the students about hygiene, about health and all. The food festival what we people have organized, the dishes what it has been here provided today, already it is the preparation of 2 weeks. We have before tasted it, we have explained the students about health and hygienic how it is. You can ask to the parents also about it, and most probably the parents are also very happy. And Mr. Sumit sir is a CA, Chartered Accountant. So he will come to know and he can explain into the better way what is commerce to the students, and children are learning here the value of money and money, how they can handle it, counting money, adding, subtraction, giving to the people, returning back, earning. And this is what the wonderful concept what has been brought up, what I think, and even told by our guest, today's guest. So guest was a combination of science and commerce both. Thank you.
ಬಾಮ. ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.